ಚಹಲ್ ಮತ್ತು ಧನಶ್ರೀ ಮದುವೆ ಮುರಿದು ಬಿದ್ದಿರೋದು ಗೊತ್ತಿರೋ ವಿಚಾರ. ಇಬ್ಬರು ಈಗ ಡಿವೋರ್ಸ್ಗೆ ಅರ್ಜಿ ಹಾಕಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಕುಟುಂಬ ನ್ಯಾಯಾಲಯ ಸೂಚಿಸಿದ್ದ ಕೂಲಿಂಗ್ ಆಫ್ ಪೀರಿಯಡ್ ಅನ್ನ ಕ್ಯಾನ್ಸಲ್ ಮಾಡಿರೋ ಬಾಂಬೆ ಹೈಕೋರ್ಟ್ ಗುರುವಾರವೇ ಡಿವೋರ್ಸ್ ಕೇಸ್ ಇತ್ಯರ್ಥ ಮಾಡಿ ಅಂತ ಫ್ಯಾಮಿಲಿ ಕೋರ್ಟ್ಗೆ ಆದೇಶ ಕೊಟ್ಟಿದೆ. ಏನಿದು ಕೂಲಿಂಗ್ ಆಫ್ ಪೀರಿಯಡ್? ಡಿವೋರ್ಸ್ ಆಗುವುದಕ್ಕೆ ಗಂಡ ಹೆಂಡತಿ ಪರಸ್ಪರ ಒಪ್ಪಿಗೆ ಮೇಲೆ ಅರ್ಜಿ ಸಲ್ಲಿಸಿದಾಗ ಸಾಮಾನ್ಯವಾಗಿ ಕೋರ್ಟ್ಗಳು ಕೌನ್ಸಿಲಿಂಗ್ ಸಲಹೆ ನೀಡುತ್ತೆ. ಗಂಡ ಹೆಂಡತಿ ಮದುವೆಯಾಗಿ 1 ವರ್ಷಕ್ಕೂ ಮೊದಲೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರೆ ಆಗ ಕಡ್ಡಾಯವಾಗಿ ಕೂಲಿಂಗ್ ಆಫ್ ಪೀರಿಯಡ್ ಅಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಎದುರಿಸಬೇಕು. 1 ವರ್ಷದ ನಂತರ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಪರಸ್ಪರ ಒಪ್ಪಿಗೆ ಇದ್ರೆ ಡಿವೋರ್ಸ್ ಸರಳವಾಗಿ ಆಗುತ್ತೆ. ಪ್ರತ್ಯೇಕ ಪ್ರಕರಣಗಳ ಮೇಲೆ ಕೂಲಿಂಗ್ ಆಫ್ ಪೀರಿಯಡ್ ಕೊಡಬೇಕಾ ಬೇಡವಾ ಎಂದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಇಲ್ಲಿ ಯಜವೇಂದ್ರ ಚಹಲ್ ಧನಶ್ರೀ ಪ್ರಕರಣದಲ್ಲಿ ಮದುವೆ ಆಗಿರೋದು 2020ರ ಡಿಸೆಂಬರ್ನಲ್ಲಿ. 4 ವರ್ಷಕ್ಕೂ ಹೆಚ್ಚು ಜೊತೆಯಾಗಿ ಬದುಕಿದ್ದಾರೆ. ಈಗ ಇಬ್ಬರ ನಡುವೆ ಏನೋ ಸಮಸ್ಯೆ ಬಂದಿದೆ. ಡಿವೋರ್ಸಿಗೆ ಅರ್ಜಿ ಹಾಕಿದ್ದಾರೆ. ಫ್ಯಾಮಿಲಿ ಕೋರ್ಟ್ ಚಹಲ್ ಹಾಗೂ ಧನಶ್ರೀ ಡಿವೋರ್ಸ್ ಅರ್ಜಿಗೆ ಕೂಲಿಂಗ್ ಆಫ್ ಪೀರಿಯಡ್ ಕೊಟ್ಟಿತ್ತು. ಇದರಿಂದಾಗಿ ಯಜವೇಂದ್ರ ಚಹಲ್ IPL ಆಡುವುದಕ್ಕೂ ಕಷ್ಟವಾಗಿತ್ತು. ಈಗ ಬಾಂಬೆ ಕೋರ್ಟ್ ಡಿವೋರ್ಸ್ ಅರ್ಜಿಯನ್ನ ಗುರುವಾರವೇ ಇತ್ಯರ್ಥ ಮಾಡಿ ಎಂದು ಸೂಚನೆ ಕೊಟ್ಟಿದೆ. ಏನಿದು ಚಹಲ್ ಡಿವೋರ್ಸ್ ಕೇಸ್? ಏನಿದು ಚಹಲ್ ಡಿವೋರ್ಸ್ ಕೇಸ್ ಅಂತ ನೋಡಿದ್ರೆ, ಇಬ್ಬರು ಮದುವೆಯಾಗಿದ್ದು 2020ರ ಡಿಸೆಂಬರ್ ತಿಂಗಳಲ್ಲಿ. ಇಬ್ಬರು ಕೂಡ 2025ರ ಫೆಬ್ರವರಿ 5ರಂದು ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 2025ರ ಫೆಬ್ರವರಿ 20ರಂದು ಫ್ಯಾಮಿಲಿ ಕೋರ್ಟ್ ವಿಚಾರಣೆ ಮಾಡಿದೆ. ಹಿಂದೂ ವಿವಾಹ ಕಾಯ್ದೆ 13B ಪ್ರಕಾರ ಗಂಡ ಹೆಂಡತಿ ಪರಸ್ಪರ ಒಪ್ಪಿಗೆ ಮೇಲೆ ಡಿವೋರ್ಸ್ ಅರ್ಜಿ ಹಾಕಿದ್ದಾರೆ. ಆದರೆ ತಕ್ಷಣ ಡಿವೋರ್ಸ್ ನೀಡಲು ಒಪ್ಪದ ಫ್ಯಾಮಿಲಿ ಕೋರ್ಟ್ 6 ತಿಂಗಳು ಕೂಲಿಂಗ್ ಆಫ್ ಪೀರಿಯಡ್ ಸಲಹೆ ನೀಡಿದೆ. ಯಜವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮಾ ಇಬ್ಬರು ಸೆಲೆಬ್ರಿಟಿಗಳು. ಚಹಲ್ ಕ್ರಿಕೆಟರ್, ಧನಶ್ರೀ ಡ್ಯಾನ್ಸರ್. ಆದರೆ ಈಗ ಕೋರ್ಟ್ ನೀಡಿದ್ದ ಕೂಲಿಂಗ್ ಆಫ್ ಪೀರಿಯಡ್ ಆದೇಶ ಒಪ್ಪಿಕೊಂಡ್ರೆ ಚಹಲ್ ನಿರಾಂತಕವಾಗಿ IPL ಆಡುವುದಕ್ಕೆ ಸಾಧ್ಯ ಇರಲಿಲ್ಲ. ಈ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಆಡ್ತಿರೋ ಚಹಲ್ IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ಆಟಗಾರ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿಯೂ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ತೀರಾ ಇತ್ತೀಚಿನವರೆಗೂ ನಂಬರ್ 1 ಸ್ಥಾನದಲ್ಲಿದ್ದ ಬೌಲರ್. ಆದರೆ ಅಂತಾರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಕಳೆದುಕೊಂಡಿರೋ ಚಹಲ್ಗೆ ಈ IPL ದೊಡ್ಡ ಚಾಲೆಂಜ್. ತಾನು ಈಗಲೂ ಮ್ಯಾಚ್ ವಿನ್ನರ್ ಅನ್ನೋದನ್ನ ಸಾಬೀತು ಮಾಡಬೇಕು. ನ್ಯಾಷನಲ್ ಟೀಮ್ನಲ್ಲಿ ಮತ್ತೆ ಸ್ಥಾನ ಪಡೆಯಬೇಕು ಅನ್ನೋ ಹಠದಲ್ಲಿದ್ದಾರೆ. ಆದರೆ ಕೋರ್ಟ್ ಆದೇಶ ಒಪ್ಪಿದ್ರೆ ಅದು ಸಾಧ್ಯ ಇಲ್ಲ. ಕೋರ್ಟ್ ಕರೆದಾಗಲೆಲ್ಲ ಸಂಧಾನಕ್ಕೆ ಬರಬೇಕು. ಇದಕ್ಕಾಗಿಯೇ ಚಹಲ್ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಈಗ ಗುರುವಾರವೇ ಅರ್ಜಿ ಇತ್ಯರ್ಥಕ್ಕೆ ಫ್ಯಾಮಿಲಿ ಕೋರ್ಟ್ಗೆ ಸೂಚನೆ ಕೊಟ್ಟಿದೆ. ಚಹಲ್ ವಾದ ಏನಿತ್ತು? ನಾವಿಬ್ಬರು ಮದುವೆಯಾಗಿದ್ದರು 2022ರಿಂದ ಬೇರೆ ಬೇರೆ ವಾಸ ಮಾಡ್ತಿದ್ದೇವೆ. ವಿಚ್ಛೇದನಕ್ಕೆ ಪರಸ್ಪರ ಒಪ್ಪಿದ್ದೇವೆ. ಪರಿಹಾರವಾಗಿ ಒಂದೇ ಬಾರಿ 4,75,00,000 ನೀಡಲು ಒಪ್ಪಿದ್ದೇನೆ. ಈಗಾಗಲೇ 2,37,00,000 ಪರಿಹಾರವನ್ನ ಕೊಟ್ಟಿದ್ದೇನೆ. ಹೀಗಾಗಿ ಫ್ಯಾಮಿಲಿ ಕೋರ್ಟ್ ನಮ್ಮ ಅರ್ಜಿಯನ್ನ ಬೇಗ ಇತ್ಯರ್ಥ ಮಾಡಬೇಕು. ಇದನ್ನ ಅನುಮೋದಿಸಿರುವ ಬಾಂಬೆ ಹೈಕೋರ್ಟ್ ಫ್ಯಾಮಿಲಿ ಕೋರ್ಟ್ ಪ್ರಕರಣದ ಸತ್ಯಾಸತ್ಯತೆಗಳನ್ನ ಪರಿಶೀಲಿಸದೆ ಆದೇಶ ನೀಡಿದೆ. ಚಹಲ್ ಡಿವೋರ್ಸ್ ಅರ್ಜಿಯನ್ನ ಮಾರ್ಚ್ 20ರ ಒಳಗೆ ಇತ್ಯರ್ಥ ಪಡಿಸಬೇಕು ಎಂದು ಆದೇಶ ನೀಡಿದೆ. ಚಹಲ್ ಧನಶ್ರೀ ಡಿವೋರ್ಸ್ ಆಗುವುದು ಈಗ ಬಹುತೇಕ ಖಚಿತವಾದಂತಾಗಿದೆ. ಅಧಿಕೃತ ಮುದ್ರೆ ಬೀಳುವುದಷ್ಟೇ ಬಾಕಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.